ಕೊಪ್ಪಳ ಜಿಲ್ಲೆಯಲ್ಲಿ ಅನಧಿಕೃತವಾಗಿ ಮದ್ಯ ಮಾರಾಟ ಮಾಡ್ತಾ ಇದ್ದಾರೆ ಅನ್ನುವಂತಹ ಮಾತುಗಳು ಕೇಳಿಬರ್ತಾ ಇತ್ತು. ಈ ಹಿನ್ನೆಲೆಯಲ್ಲಿ ಅಬಕಾರಿ ಇನ್ಸ್ಪೆಕ್ಟರ್ಗೆ ಶಾಸಕ ಜನಾರ್ದನ್ ರೆಡ್ಡಿ ಹಿಗ್ಗಾಮುಗ್ಗಾ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಅಧಿಕೃತವಾಗಿ ಮಾರಾಟ ಮಾಡ್ತಾ ಇರೋದನ್ನ ಬಿಟ್ಟು ಅನಧಿಕೃತ ಮದ್ಯದ ಅಂಗಡಿಗಳನ್ನು ಎಷ್ಟು ಓಪನ್ ಮಾಡಿಸ್ತಾ ಇದ್ದೀರಿ, ಎಷ್ಟು ಮದ್ಯದ ಅಂಗಡಿಗಳನ್ನು ಓಪನ್ ಮಾಡಿಸ್ತಾ ಇದ್ದೀರಿ ಅಂತ ಪ್ರಶ್ನೆ ಮಾಡಿದ್ದಾರೆ. ಕಿರಾಣಿ ಪಾನ್ ಶಾಪ್ಗಳಲ್ಲಿ ಮದ್ಯ ಮಾರಾಟವಾಗ್ತಾ ಇದೆ, ಆದರೆ ನೀವೇನ್ರಿ ಮಾಡ್ತಾ ಇದ್ದೀರಿ ಅಂತ ಶಾಸಕ ಜನಾರ್ದನ್ ರೆಡ್ಡಿ ಪ್ರಶ್ನೆ ಮಾಡಿದ್ದಾರೆ. ನಿಯಮವನ್ನ ಮೀರಿ ಕೆಲಸ ಮಾಡ್ತಾ ಇದ್ದೀರಿ ಅಂತ ಶಾಸಕ ಜನಾರ್ದನ್ ರೆಡ್ಡಿ ಅಧಿಕಾರಿಗಳಿಗೆ ಕ್ಲಾಸ್ ತೆಗೆದುಕೊಂಡಿದ್ದಾರೆ. ಅಬಕಾರಿ ಇಲಾಖೆ ವಲಯ ನಿರೀಕ್ಷಕ ವಿಠಲ್ ಪಿರಗಣ್ಣವರಿಗೆ ರೆಡ್ಡಿ ಅವರು ತರಾಟೆಗೆ ತೆಗೆದುಕೊಂಡಿದ್ದಾರೆ. ಇನ್ನು ಮುಂದೆ ಪ್ರತಿಯೊಂದು ಬಾರ್ನಲ್ಲಿ ದರಪಟ್ಟಿಯ ಬೋರ್ಡ್ಗಳನ್ನು ಅಳವಡಿಕೆ ಮಾಡಬೇಕು, ಈ ಕೆಲಸ ಆಗಲೇಬೇಕು ಅಂತ ವಿಠಲ್ಗೆ ಶಾಸಕ ಜನಾರ್ದನ್ ರೆಡ್ಡಿ ಸೂಚನೆ ಕೊಟ್ಟಿದ್ದಾರೆ. ಲಾಸ್ಟ್ 1 ವೀಕ್ ಅಲ್ಲಿ ಏನ್ ಮಾಡಿ, ಲಾಸ್ಟ್ 7 ಡೇಸ್ ಮಾತ್ರ ಇಲ್ಲ ಕಂಪ್ಲೀಟ್ ಮಾಡಿರ್ಬೋದು. ಮತ್ತೆ ಇವಾಗ ನಿಮಗೆ 2014 ನಂತರ ಯಾವ್ದಾದ್ರು ಲಿಕ್ಕರ್ ಶಾಪ್ ಬಾರ್ ಇರಲಿ ಏನೇ ಇರಲಿ ಅದಕ್ಕೆ ಸರ್ಕಾರಿ ರೂಲ್ಸ್ ರೆಗ್ಯುಲೇಷನ್ಸ್ ಅಲ್ಲಿ ಏನು ಅಲ್ಲಿ ಪಾಲಿಸಿ ಇಲ್ಲ ಅಂತಂದ್ರೆ ತಕ್ಷಣ ಬಂದ್ ಮಾಡೋದಕ್ಕೆ ನಿಮಗಿದೆ. ಯಾಕಿಲ್ಲ ಅಂತ ಹೇಳ್ತೀರಿ? ಅದಕ್ಕೆ ಇಲ್ಲ ಅಂತ ಹೇಳಿ ನನಗೆ ಆಗಿದ್ರೆ ನೀವ್ ಯಾಕೆ ಇಲ್ಲಿದ್ದೀರಿ? ಅದು ಅಮೌಂಟ್ ಇದ್ರೆ ಅವ್ರು ನಿಮ್ಮನ್ನು ಕರ್ಕೊಂಡು ಹೋಗ್ತಾರೆ. ಆ ಸ್ಪಾಟ್ ಅಲ್ಲಿ ನೀವು ಅಲ್ಲಿ ಆಕ್ಷನ್ ತಗೊಂಡು ಕ್ಲೋಸ್ ಮಾಡ್ತಾರೆ.